ಅಂಜೆ ಇಲ್ಲ ಇಲ್ಲಿ ಬೆಂಗಳೂರು ನಮ್ಮ ಮಾಲೂರು ತಾಲೂಕಲ್ಲಿ ಒಂದು ಜಾತ್ರೆ ಹಿರಿಯರು ಯಾವಾಗಲೂ ಪ್ರಾರಂಭ ಮಾಡಿರೋದು ಸಪ್ಲಮ್ಮ ಜಾತ್ರೆ ಅಂತ. ಆ ಜಾತ್ರೆಯನ್ನು ಮುಂದುವರಿಸ್ಕೊಂಡು ಈ ಭಾಗದ ಹಿರಿಯರು, ಆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕ ಮಿತ್ರರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನನಗೂ ಕೂಡ ಒಳ್ಳೆಯ ಅವಕಾಶ ಸಿಕ್ಕಿದೆ. ಇಂಥ ಜಾತ್ರೆಯ ಜವಾಬ್ದಾರಿಯನ್ನು ವಹಿಸ್ಕೊಡೋಂಥ ಜವಾಬ್ದಾರಿ ನನ್ನ ತಾಲೂಕಿನ ಜನತೆ ಸುಮಾರು 7 ವರ್ಷದಿಂದ ಕೊಟ್ಟಿದ್ದಾರೆ. 5 ವರ್ಷ ಅವಧಿಯಲ್ಲೂ ಕೂಡ ಈ ಜಾತ್ರೆಯನ್ನು ಮುಂದುವರಿಸೋದಕ್ಕೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೀವಿ. ಅದೇ ರೀತಿ 2ನೇ ಅವಧಿಗೆ ಶಾಸಕನಾದ ಮೇಲೆ ಇದು 2ನೇ ಜಾತ್ರೆ. ಈ ಜಾತ್ರೆ ಇವತ್ತು ತುಂಬ ಅದ್ಭುತವಾಗಿದೆ. ನಾನು ಕೂಡ ಈ ಜಾತ್ರೆಯಲ್ಲಿ ಬಂದು ಭಾಗವಹಿಸಿದ್ದೀನಿ. ನನ್ನ ಜೊತೆಯಲ್ಲಿ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ. ಈ ಸ್ಥಳೀಯ ನಮ್ಮ ಮುಖಂಡರುಗಳು ಏನು ನಾನು ಪೂರ್ವಭಾವಿ ಸಭೆಯಲ್ಲಿ ನಾನು ನನ್ನ ತಾಲೂಕಿನ ಆಡಳಿತ ಈ ಜಾತ್ರೆಗೆ ಎಷ್ಟೇ 1000 ಜನ ಬಂದರೂ ಕೂಡ, ಎಷ್ಟೇ ರಾಷ್ಟ್ರಗಳು ಬಂದರೂ ಕೂಡ ಮೂಲಭೂತ ಸೌಕರ್ಯಗಳು ಏನೇನು ಕೊಡಬೇಕು ಅಂತ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಈ ಸ್ಥಳೀಯ ಮುಖಂಡರನ್ನು ಇಟ್ಕೊಂಡು ತೀರ್ಮಾನ ಮಾಡಿದ್ವಿ. ಈ ಸ್ಥಳೀಯ ಮುಖಂಡರುಗಳು ಎಲ್ಲರೂ ಕೂಡ ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದೇ ರೀತಿ ನನ್ನ ತಾಲೂಕಿನ ಆಡಳಿತ ಕೂಡ ಆ ಪೂರ್ವಭಾವಿ ಸಭೆಯಲ್ಲಿ ಏನೇನು ತೀರ್ಮಾನ ಮಾಡಿದ್ವೋ ಅದರ ಪ್ರಕಾರ ಎಲ್ಲ ರೀತಿಯನ್ನು ಸಹಕಾರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾನು ಈ ಸ್ಥಳೀಯ ಮುಖಂಡರುಗಳಿಗೆ ಮತ್ತು ನನ್ನ ತಾಲೂಕಿನ ಆಡಳಿತಕ್ಕೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಅದೇ ರೀತಿ ನಾನು ಶಾಸಕನಾಗೋಕ್ಕೆ ಮೊದಲಿಂದ ಪ್ರಾರಂಭ ಮಾಡಿದ್ದು ಈ ಜಾತ್ರೆಯಲ್ಲಿ ಊಟ ಕೊಡೋಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಈ ವರ್ಷ ಕೂಡ ಈ ಸ್ಥಳೀಯ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವತ್ತೇನು ಪ್ರಾರಂಭ ಮಾಡಿದೆವು ಅದನ್ನು ಮುಂದುವರಿಸುವಂಥ ಕೆಲಸ ನಮ್ಮ ಎಲ್ಲ ನಾಯಕರು ಕೂಡ ನೋಡಿದಿರಿ. ಅದೆಷ್ಟೇ 1000 ಜನ ಬಂದರೂ ಕೂಡ ಊಟ ಕೊಡೋಂಥ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೂ ಕೂಡ ನನ್ನ ತಾಲೂಕಿನ ಈ ಭಾಗದ ಈ ತೊನ್ನಳ್ಳಿ ಗ್ರಾಮ ಪಂಚಾಯತಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಿಗೂ ಕೂಡ ಏನು ಊಟ ಕೊಡೋಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ. ಅವತ್ತು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಪಕ್ಷದ ಮುಖಂಡರುಗಳು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಪ್ರತಿ ದಿವಸ ನಾನು ಇಲ್ಲಿ ವಿಚಾರಿಸಿದೆ. ಈ ವರ್ಷ ಸುಮಾರು ವರ್ಷ ಆಗಿತ್ತಂತೆ ಈ ರೀತಿ ಜನ ಮತ್ತು ರಾಸುಗಳು ಸೇರಿದ್ದು. ಪ್ರತಿ ದಿವಸ 1000 ಜನ. ಇವತ್ತು ಇಲ್ಲಿ ಊಟದ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಏನು ಜವಾಬ್ದಾರಿ ತಗೊಂಡಿದ್ದಾರೆ, ಪ್ರತಿ ದಿವಸ 4 ರಿಂದ 5 ಸಾವಿರ ಜನ ಪ್ರತಿ ದಿವಸ ಊಟ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದೆ. ತುಂಬ ಸಂತೋಷ ಕೂಡ ಆಗ್ತದೆ. ಇವತ್ತು ನಮ್ಮ ಜಾತ್ರೆಯಲ್ಲಿ ತುಂಬ ಅದ್ಭುತವಾಗಿ ನಾನು ಎಲ್ಲ ಕಡೆ ನೋಡ್ಕೊಂಡು ಬಂದೆ. ರಾಸುಗಳು, ಜನಗಳು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲ ರೀತಿ ಕೂಡ ಅದು ನೀರಿರ್ಬೋದು, ಮೂಲಭೂತ ಸೌಕರ್ಯ ಕೊಡೋಂಥದ್ದು ಇರ್ಬೋದು, ಎಲ್ಲ ಕೂಡ ನಾವೇನು ತೀರ್ಮಾನ ಮಾಡಿದ ಅದ್ರ ಪ್ರಕಾರ ಮುಂದುವರಿತಾ ಇದೆ. ನಾನು ಈ ಭಾಗದ ಎಲ್ಲ ಸ್ಥಳೀಯ ಮುಖಂಡರುಗಳಿಗೆ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ. ನಮಸ್ಕಾರ. ತಮಿಳುನಾಡಿಂದ ಇದ್ದಾರೆ, ನೋಡಿದೆ ನಾನು ಈ ಜಾತ್ರೆಯಲ್ಲಿ. ತಮಿಳುನಾಡಿಂದ ಬಂದಿರೋರು ನೋಡಿದೆ, ಆಂಧ್ರದಿಂದ ಬಂದಿರೋದು ಹೆಚ್ಚಿಗೆ ಇದ್ದಾರೆ, ಅದು ನೋಡಿದೆ. ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋರು ಕೂಡ ಇದ್ದಾರೆ. ಇದರಲ್ಲಿ ನಾನು ಒಂದು ಓರಿಗಳು ನೋಡಿದೆ, ಒಂದು ರಾಸುಗಳ ಜೊತೆ ನೋಡಿದೆ. ಸುಮಾರು 18,000 ರೂಪಾಯಿ ಅಂತ ಅಂದರು. ಸಾರಿ ನಮ್ಮ ಕಾಲದ ಹುಡುಗರಾಗಿದ್ದು 15,000 18,000 ಜಾಸ್ತಿ ಇತ್ತು. 18 ಲಕ್ಷ, ಸುಮಾರು 5 ಲಕ್ಷ, 10 ಲಕ್ಷ, 15 ಲಕ್ಷ
18 ಲಕ್ಷ ಒಂದು ಜೊತೆ ಇತ್ತು, ಅದು ಕೂಡ ನಾನು ನೋಡಿದೆ, ಖುಷಿ ಆಯಿತು. ನಾನು ನಮ್ಮ ಸೇತುನಲ್ಲಿ ವೆಂಕಟೇಶ್ ಅಂತೇಳಿ ಅವರು ಅಂತ ಗೊತ್ತಾಯ್ತು ನನಗೆ. ಇನ್ನೂ ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಬಂದಿರೋ ಕೂಡ ಇದೆ. ನಾನು ನೋಡಿರೋ ಪ್ರಕಾರ 18 ಲಕ್ಷ ರೂಪಾಯಿ ಹಳ್ಳಿಕಾರು ಊರಿಗೆ ನಾನು ನೋಡಿದ್ದೀನಿ. ಅದಕ್ಕೆ ಫೈನಲ್ಲಾಗಿ ನಮ್ಮ ಇಲಾಖೆ ಅಧಿಕಾರಿಗಳು 16ನೇ ತಾರೀಕು ನಾವೊಂದು ಸಭೆಯನ್ನು ಮಾಡ್ತಾಯಿದ್ದೀವಿ. ಅವತ್ತು ಸಭೆಯಲ್ಲಿ ಇಲ್ಲಿ ಎಷ್ಟು ರಾಸುಗಳು ಬಂದಿತ್ತು, ಮೊದಲನೇ ಫೇಸನ್ನು ಪಡೆಯುವಂಥ ರಾಸು ಯಾವುದು, 2, 3, 4 ಏನೋ ತೀರ್ಮಾನ ಮಾಡಿದ್ದೀವಿ ನಾವು, ಅಲ್ಲ ಮುಚ್ಚೋಣ. ಆ ತೀರ್ಮಾನ ಪ್ರಕಾರ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಮತ್ತು ಬೇರೆ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿ ಕೊಟ್ಟಿದ್ವಿ, ಒಂದು ಕಂಪ್ನಿ ಮಾಡಿದ್ವಿ, ಅವರು ಫೈನಲ್ ಮಾಡ್ತಾರೆ ಯಾವ ರೀತಿಯಲ್ಲಿ ನಾವು ಪ್ರೈಸಸ್ ಕೊಡಬೇಕು ಅಂತೇಳಿ. ಅದರಲ್ಲಿ ವಿಶೇಷವಾಗಿ ನಾನು ಕೂಡ ಮೊದಲನೇ ಪ್ರೈಸು 5 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ವಿ, ಮತ್ತು 2ನೇದು ಬೆಳ್ಳಿ, 3ನೇದು ಕೂಡ ಬೆಳ್ಳಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ನಮ್ಮ ವೈಯಕ್ತಿಕವಾಗಿ ಕೊಡೋಂಥದ್ದು, ಆಮೇಲೆ ಸರ್ಕಾರದಿಂದ ಕೊಡೋಂಥದ್ದು ಏನಿದು ಅದೆಲ್ಲ ಕೂಡ 16ನೇ ತಾರೀಕು ಅವತ್ತು ಫೈನಲ್ ಆಗ್ತದೆ. ಸರ್, ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆ ಸರ್. ಸುರ್ಜೇವಾಲ